ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್, ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು. ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ದಿಟ್ಟವಾಗಿ ಮತ್ತು ನಿಖರವಾಗಿ ಮಾತನಾಡಬಲ್ಲ ಕೆಲವೇ ನಾಯಕರ ಪೈಕಿ ಪ್ರಿಯಾಂಕ್ ಖರ್ಗೆ ಕೂಡ ಒಬ್ಬರು. ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಾಪವಾಗಿ ಕಾಡುತ್ತಿರುವ ಆರ್ಎಸ್ಎಸ್ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಮಾತನಾಡುತ್ತಿರುವ ಬೆರಳೆಣಿಕೆಯಷ್ಟು ನಾಯಕರಲ್ಲಿ ಪ್ರಿಯಾಂಕ್ ಖರ್ಗೆ ಪ್ರಮುಖರು. ಕರ್ನಾಟಕದ ರಾಜಕಾರಣದಲ್ಲಿ ದೀರ್ಘಾವಧಿಗೆ ಬಾಳುವ ನಾಯಕರ ಸಾಲಿನಲ್ಲಿ ಕೂಡ ಪ್ರಿಯಾಂಕ್ ಖರ್ಗೆ ಹೆಸರನ್ನು ಉಲ್ಲೇಖಿಸದೇ ಇರಲು ಸಾಧ್ಯವಿಲ್ಲ. ಇತ್ತೀಚೆಗೆ ಆರ್ಎಸ್ಎಸ್ ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಬೇಕೆಂದು ಪತ್ರ ಬರೆದ ಮೂಲಕ ಪ್ರಿಯಾಂಕ್ ಖರ್ಗೆ ಏಕಕಾಲಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ದಿಕ್ಕು ತೋರಿಸಿ ವಿರೋಧ ಪಕ್ಷಗಳಿಗೆ ಎಚ್ಚರಿಕೆ ನೀಡಿ ಆರ್ಎಸ್ಎಸ್ಗೆ ತೀವ್ರ ಸಂದೇಶ ನೀಡಿರುವುದು ಗಮನಾರ್ಹವಾಗಿದೆ. ಹಾಗಾದ್ರೆ ಕಾಂಗ್ರೆಸ್ಗೇನು ಪಾಠ? ಇತ್ತೀಚೆಗೆ ರಾಹುಲ್ ಗಾಂಧಿ ಆರ್ಎಸ್ಎಸ್ ಬಗ್ಗೆ ಭಯಪಡುವವರು ಅಥವಾ ಅದರ ಜೊತೆ ಸಂಪರ್ಕ ಹೊಂದಿರುವವರು ಪಕ್ಷ ಬಿಟ್ಟು ಹೋಗಿ ಎಂದು ಹೇಳಿದ್ರು. ಅವರು ಹಾಗೆ ಹೇಳಿದ ಕೆಲವೇ ದಿನಗಳಲ್ಲಿ ಪಕ್ಷದ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಸದನದಲ್ಲಿ ಸದಾ ವತ್ಸಲಿ ಎಂದು ಹಾಡಿದ್ರು. ಡಿಕೆ ಶಿವಕುಮಾರ್ ಸಾಂಕೇತಿಕವಷ್ಟೇ, ಕಾಂಗ್ರೆಸ್ ಇರುವುದೇ ಹಾಗೆ. ಮೊದಲಿಗೆ ಹಿಂದೂ ಮಹಾಸಭಾ ಬಗ್ಗೆ ಸ್ಪಷ್ಟವಾದ ನಿಲುವು ತೆಗೆದುಕೊಳ್ಳಲು ಸಾಧ್ಯವಾಗಿರಲಿಲ್ಲ. ನಂತರ ಆರ್ಎಸ್ಎಸ್ ಬಗ್ಗೆಯೂ ಅಂಥದ್ದೇ ಜಿಜ್ಞಾಸೆಯಲ್ಲಿ ಜರ್ಜರಿತವಾಗಿತ್ತು. ಗೊತ್ತಿದ್ದು ಗೊತ್ತಿಲ್ಲದೆಯೋ ಕಾಂಗ್ರೆಸ್ ಆರ್ಎಸ್ಎಸ್ ಎಂಬ ವಿಷಸರ್ಪಕ್ಕೆ ಹಾಲೆರೆದು ಪೊರೆದಿತ್ತು. ಬೇವು ಬಿತ್ತಿದ ಕಾಂಗ್ರೆಸ್ ಇಂದು ಬೇವಿನ ಫಲವನ್ನೇ ಉಣ್ಣುತ್ತಿದೆ. ಹಿಂದುತ್ವಕ್ಕೆ ಮೃದು ಹಿಂದುತ್ವ ಪರಿಹಾರವಾಗಲಾರದು ಎಂಬ ಸತ್ಯ ಶತಮಾನ ಕಳೆದರೂ ಕಾಂಗ್ರೆಸ್ಗೆ ಅರ್ಥವಾಗಿಲ್ಲ. ಇವತ್ತಿಗೂ ಬಹುಪಾಲು ಕಾಂಗ್ರೆಸ್ಸಿಗರದು ಅದೇ ಎಡಬಡಂಗಿ ಮೃದು ಹಿಂದುತ್ವ. ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸಿದ ರೀತಿ ಅವರ ಎಡಬಡಂಗಿತನವನ್ನ ಬಿಡಿಸಿ ಹೇಳಿದೆ. ಆರ್ಎಸ್ಎಸ್ ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಿ ಎಂಬ ಪತ್ರ ಬರೆಯುತ್ತಿದ್ದಂತೆ ಬಿಜೆಪಿ ನಾಯಕರೆಲ್ಲರೂ ಒಟ್ಟಾಗಿ ಪ್ರಿಯಾಂಕ್ ಖರ್ಗೆ ಮೇಲೆ ಮುಗಿಬಿದ್ರು. ಕಾಂಗ್ರೆಸ್ ಕಡೆಯಿಂದ ಪ್ರಿಯಾಂಕ್ ಖರ್ಗೆಗೆ ಧನಿಗೂಡಿಸಿದವರು ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್, ದಿನೇಶ್ ಗುಂಡೂರಾವ್, ಸಂತೋಷ್ ಲಾಡ್, ಹೆಚ್ಚೆಂದರೆ ಇನ್ನು 4-5 ನಾಯಕರು ಮಾತ್ರ. ಉಳಿದ ಕಾಂಗ್ರೆಸ್ ನಾಯಕರಿಗೆ ಏನಾಗಿದೆ? ಕೃಷ್ಣೇ ಬೈರೇಗೌಡರಂತ ನಾಯಕರು ಬಾಯಿ ಬಿಡಲಿಲ್ಲ. ಇಂಥ ವಿಷಯಗಳಲ್ಲಿ ಮಾತನಾಡಬೇಕಾದವರು ಬಹಳ ಮುಖ್ಯವಾಗಿ ವಿಶ್ವಾಸಾರ್ಹತೆ ಉಳ್ಳವರು. ಕೃಷ್ಣೇ ಬೈರೇಗೌಡ ಮಾತನಾಡಿದ್ರೆ ಅದಕ್ಕೊಂದು ತೂಕ ಇರ್ತಿತ್ತು. ನಂತರ ಎಚ್.ಸಿ. ಮಹದೇವಪ್ಪ ಅವರು ಮಾತನಾಡಿದ್ದಾರೆ. ಆದ್ರದ್ದು ಸಾಲದು. ಸಂವಿಧಾನ ದಿನ, ಸಂವಿಧಾನದ ಓದು, ಸಂವಿಧಾನದ ಸರಪಳಿ ಎಂಬ ಕಾರ್ಯಕ್ರಮ ಮಾಡುವ ಮಹದೇವಪ್ಪ ಸಂವಿಧಾನಾತ್ಮಕ ಕರ್ತವ್ಯ ನಿರ್ವಹಿಸಿ ನಿಂದನೆಗೆ ಗುರಿಯಾಗುತ್ತಿರುವ ಮತ್ತು ಬೆದರಿಕೆ ಕರೆಗಳನ್ನು ಎದುರಿಸುತ್ತಿರುವ ತಮ್ಮ ಸಹೋದ್ಯೋಗಿ ಜೊತೆ ಗಟ್ಟಿಯಾಗಿ ನಿಲ್ಲಬೇಕಾಗಿತ್ತು. ಅದೇ ರೀತಿ ದಲಿತರ ಕೋಟಾದಲ್ಲಿ ಮುಖ್ಯಮಂತ್ರಿಯಾಗಬೇಕು ಎಂಬ ಮಹದಾಸೆ ಹೊಂದಿರುವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಬೇಕಾಗಿತ್ತು. ಅದು ಇನ್ನೊಬ್ಬ ಯುವ ದಲಿತ ನಾಯಕನ ಮೇಲೆ ದಾಳಿಯಾಗುತ್ತಿರುವಾಗ ಮುಕ್ತ ಮನಸ್ಸಿನಿಂದ ಮಾತನಾಡಬೇಕಾಗಿತ್ತು. ಮಾತನಾಡಲು ಕಾರಣಾಗಿತ್ತು. ಮಾತನಾಡದೇ ಇರಲು ಏನು ಕಾರಣ? ಆರ್ಎಸ್ಎಸ್ ಬಗ್ಗೆ ಮಾತನಾಡಿದರೆ ಹಿಂದೂ ವಿರೋಧಿ ಎಂಬ ಹಣಿಪಟ್ಟಿ ಕಟ್ಟಿಕೊಳ್ಳಬೇಕಾಗುತ್ತದೆ ಎಂಬ ಹುಸಿ ಭಯ. ನಮಗ್ಯಾಕೆ ಬೇಕು ಈ ಉಸಾಬರಿ ಎಂಬ ಬೇಜವಾಬ್ದಾರಿ? ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ನಾವೇಕೆ ಪ್ರತಿಕ್ರಿಯಿಸಬೇಕು? ನಾವು ಪ್ರತಿಕ್ರಿಯೆ ನೀಡುವ ಮೂಲಕ ಪ್ರಿಯಾಂಕ್ ಖರ್ಗೆಯನ್ನೇಕೆ ದೊಡ್ಡವರನ್ನಾಗಿ ಮಾಡಬೇಕು? ನಾವು ಏನೇ ಮಾತನಾಡಿದ್ರೂ ಹೆಚ್ಚುಗಾರಿಕೆ ಪ್ರಿಯಾಂಕ್ ಖರ್ಗೆಗೆ ಹೋಗುತ್ತದೆ. ಅದಕ್ಕಾಗಿ ನಾವೇಕೆ ಮಾತನಾಡಬೇಕು ಎಂಬ ಅಸೂಯೆ. ಕಾಂಗ್ರೆಸ್ ನಾಯಕರು ಇಂಥ ಕೀಳು ಆಲೋಚನೆ ಮಾಡದೆ ಬಿಜೆಪಿ ನಾಯಕರಂತೆ ತಿರುಗಿ ಬಿದ್ದಿದ್ರೆ ಶಾಸಕರು ಇನ್ನಿತರ ನಾಯಕರನ್ನು ಬಿಡಿ ಕೇವಲ ಮಂತ್ರಿಗಳು ಮನಸ್ಸು ಮಾಡಿದ್ರೂ ಪರಿಸ್ಥಿತಿ ಬದಲಾಗ್ತಿತ್ತು. ಅವರವರ ಊರು, ಕ್ಷೇತ್ರ, ಜಿಲ್ಲೆಗಳಲ್ಲಿ ಅವರ ಜನರನ್ನು ಬೀದಿಗಿಳಿಸಿದ್ರೆ ಬಿಜೆಪಿಯವರು ಮಾತ್ರವಲ್ಲ, ಅವರು ಸಾಕಿಕೊಂಡಿರುವ ಮಾಧ್ಯಮದವರು ಬಾಲ ಮುದುರಿಕೊಂಡು ಕುಳಿತುಕೊಳ್ತಿದ್ರು. ಪ್ರಿಯಾಂಕ್ ಖರ್ಗೆ ಧೈರ್ಯವಾಗಿ ಮಾತನಾಡಬಹುದು ಎಂದು ತೋರಿಸಿಕೊಟ್ಟಿದ್ದಾರೆ. ಕಾಂಗ್ರೆಸ್ ತಾನು ಬಿತ್ತಿದ ಬೇವನ್ನು ಕಿತ್ತೆಸೆಯಬಹುದು ಎಂದು ಹೇಳಿಕೊಟ್ಟಿದ್ದಾರೆ. ಸಂವಿಧಾನ ನೀಡಿದ ಸ್ವಾತಂತ್ರ್ಯ, ವಿದ್ಯೆ ಮತ್ತು ಹಕ್ಕುಗಳನ್ನು ಬಳಸಿಕೊಂಡು ನ್ಯಾಯಾಲಯಕ್ಕೆ ಹೋಗಿ ಸಿಜೆಐಗೆ ಶೂ ಎಸೆದ ಸಂದರ್ಭದಲ್ಲಿ ಪತ್ರ ಬರೆಯುವ ಮೂಲಕ ವಿಷಸರ್ಪಕ್ಕೆ ಹಾಲೆರೆದ ಮಾತ್ರಕ್ಕೆ ಅದು ನಮ್ಮನ್ನು ಕಚ್ಚದೆ ಬಿಡದು ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಪಕ್ಷಕ್ಕೆ ನಿಯತ್ತಾಗಿರುವವರು ಯಾರು, ಹೊಣೆಗೇಡಿಗಳು ಯಾರು ಎಂದು ಬೆತ್ತಲು ಮಾಡಿದ್ದಾರೆ. ಪ್ರಿಯಾಂಕ್ ಹೇಳಿದ ಪಾಠವನ್ನು ಕಲಿಯುವುದು ಕಾಂಗ್ರೆಸ್ಗೆ ಕಷ್ಟವಾಗಬಹುದು. ಕಲಿಯದಿದ್ದರೆ ಭವಿಷ್ಯದಲ್ಲಿ ಬದುಕುಳಿಯುವುದು ಇಂದು ಕಷ್ಟವಾಗಲಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರೇ ಸಂವಿಧಾನ ಎಂಬ ದಂಡವನ್ನು ಪ್ರದರ್ಶಿಸುತ್ತಿರುವಾಗ ಮುನ್ನುಗ್ಗಲು ರಾಜ್ಯ ನಾಯಕರು ಹಿಂಜರಿಯುತ್ತಿರುವುದೇಕೆ? ಇದನ್ನೇ ತಾನೇ ಪ್ರಿಯಾಂಕ್ ಖರ್ಗೆ ಮಾಡಿತ್ತು. ಇನ್ನು ವಿಪಕ್ಷಗಳಿಗೇನು ಪಾಠ? ಸೂಕ್ತ ಕಾಲದಲ್ಲಿ ಸೂಕ್ತ ರೀತಿಯಲ್ಲಿ ಪ್ರತಿಕ್ರಿಯಿಸದಿದ್ದರೆ
ಸಾಯಬೇಕಾಗುತ್ತದೆ ಎನ್ನುವುದು ಜೆಡಿಎಸ್ ಕಲಿಯಬೇಕಾದ ಪಾಠ. ಇಡೀ ಪ್ರಕರಣದಲ್ಲಿ ಜೆಡಿಎಸ್ ಪಾತ್ರ ಗೌಣ. ಆಟವನ್ನು ಬಿಜೆಪಿಗೆ ಬಿಟ್ಟುಕೊಟ್ಟಿರುವುದರಿಂದ ಅದು ನಗಣ್ಯ. ಜಾತ್ಯತೀತ ಎಂಬ ಮಾತೆತ್ತಲು ನೈತಿಕತೆ ಇಲ್ಲದಿರುವುದರಿಂದಲೇ ಈ ದಾಖಲಾಟ. ಇನ್ನು ಬಿಜೆಪಿಯದ್ದು ಆರ್ಎಸ್ಎಸ್ ನೆರಳಿಲ್ಲದೆ ಅರಳಲಾರದ ನರಳಾಟ. ಆರ್ಎಸ್ಎಸ್ನ ಎಲ್ಲ ಅವಾಂತರಗಳನ್ನು ಸಮರ್ಥಿಸಲಾರದ ಸಂದಿಗ್ಧ ಸ್ಥಿತಿ. ಆರ್ಎಸ್ಎಸ್ ಪ್ರತಿಪಾದಿಸುವ ಬ್ರಾಹ್ಮಣವಾದಿ ಹಿಂದುತ್ವವನ್ನು ಉಗುಳಲು ಆಗದೆ ನುಗ್ಗಲು ಆಗದೆ ಬಿಜೆಪಿ ಪರಿತಪಿಸುತ್ತಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಸಂಸ್ಥೆಗಳು ಅನುಮತಿ ಇಲ್ಲದೆ ಚಟುವಟಿಕೆ ನಡೆಸಲು ಅವಕಾಶ ಕೊಡಬೇಡಿ ಎಂದು ಬಹಳ ಸ್ಪಷ್ಟವಾಗಿ ಬರೆದಿರುವ ಪತ್ರವನ್ನು ವಿರೋಧಿಸಲು ಒಂದು ಪ್ರತಿಪಕ್ಷವಾಗಿ ಬಿಜೆಪಿಗೆ ಸಾಧ್ಯವೇ ಇರಲಿಲ್ಲ. ಆದರೆ ಆರ್ಎಸ್ಎಸ್ ಕಾರಣಕ್ಕೆ ವಿರೋಧಿಸದೆ ಬೇರೆ ದಾರಿ ಇರಲಿಲ್ಲ. ಏಕೆ ನೋಂದಣಿಯಾಗಿಲ್ಲ? ರಾಷ್ಟ್ರ ಧ್ವಜವನ್ನು ಏಕೆ ಒಪ್ಪುವುದಿಲ್ಲ? ಸರ್ಕಾರಿ ಜಾಗಗಳಲ್ಲಿ ತನ್ನ ಚಟುವಟಿಕೆಗಳನ್ನು ಮಾಡುವಾಗ ಏಕೆ ರಾಷ್ಟ್ರಗೀತೆ ಹಾಡುವುದಿಲ್ಲ? ಸಂವಿಧಾನದ ಪೀಠಿಕೆಯನ್ನು ಯಾಕೆ ಓದುವುದಿಲ್ಲ? ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏಕೆ ಪಾಲ್ಗೊಳ್ಳಲಿಲ್ಲ? ಮನುವಾದಕ್ಕಿಂತ ಸಂವಿಧಾನ ಶ್ರೇಷ್ಠ ಎಂದು ಏಕೆ ಹೇಳುವುದಿಲ್ಲ? ಮತ್ತಿತರ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದುದು ಆರ್ಎಸ್ಎಸ್. ಆದರೆ ಆರ್ಎಸ್ಎಸ್ ತಾನು ತೆರೆ ಹಿಂದೆ ಸರಿದು ಬಿಜೆಪಿಯನ್ನ ಕಟಕಟಿಯಲ್ಲಿ ನಿಲ್ಲಿಸಿದೆ. ಬಿಜೆಪಿ ಉತ್ತರ ಗೊತ್ತಿಲ್ಲದೆ ಬಡಬಡಾಯಿಸುತ್ತಿದೆ. ಬಿಜೆಪಿಗೆ ತಾನು ಎದುರಿಸುತ್ತಿರುವ ಮೂಲಭೂತವಾದ ಸಮಸ್ಯೆ ಮತ್ತು ಸವಾಲುಗಳೇನು ಎನ್ನುವುದನ್ನು ಪ್ರಿಯಾಂಕರ್ಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಆರ್ಎಸ್ಎಸ್ಗೆ ಏನು ಪಾಠ? ಹಿಂದಿನ ಬಿಜೆಪಿ ಅವಧಿಯಲ್ಲಿ ಹೊರಡಿಸಿದ ಒಂದೇ ಒಂದು ಸುತ್ತೋಲೆ ಆಧಾರದ ಮೇಲೆ ಈಗಿನ ಸರ್ಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆ ನಡೆಸಲು ಆರ್ಎಸ್ಎಸ್ ಸರ್ಕಾರದ ಅನುಮತಿ ಪಡೆಯುವುದು ಕಡ್ಡಾಯ ಎಂಬ ತೀರ್ಮಾನ ಮಾಡಿದೆ. ಬಿಜೆಪಿ ನಾಯಕರು ಏನೇ ಹಾರಾಡಿದ್ರು ರಾಜ್ಯ ಸರ್ಕಾರ ಇಂಥದ್ದೊಂದು ನಿರ್ಧಾರ ಮಾಡುವುದನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಬಿಜೆಪಿ ಮತ್ತು ಮಾಧ್ಯಮವನ್ನು ಬಳಸಿಕೊಂಡು ಆರ್ಎಸ್ಎಸ್ ಏನೇ ಮಸಲತ್ತು ನಡೆಸಿದ್ರು ತಡೆಯಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಸಂವಿಧಾನದಲ್ಲಿ ಆರ್ಎಸ್ಎಸ್ ವಾದಕ್ಕೆ ಮಾನ್ಯತೆ ಇಲ್ಲ. ಆರ್ಎಸ್ಎಸ್ ಸಂವಿಧಾನಕ್ಕಿಂತ ದೊಡ್ಡದಲ್ಲ. ಆರ್ಎಸ್ಎಸ್ ಚಟುವಟಿಕೆಗಳಿಂದ ಹಿಡಿದು ಸಂಪೂರ್ಣವಾಗಿ ಆರ್ಎಸ್ಎಸ್ ಅನ್ನೇ ನಿಷೇಧಿಸಬೇಕು ಎಂಬ ಬಗ್ಗೆ ಚರ್ಚೆಯಾಗ್ತಿದೆ. ಪ್ರಿಯಾಂಕರ್ಗೆ ಪಾಲಿಗೆ ಇದೇ ದೊಡ್ಡ ಗೆಲುವು ಹಾಗೂ ಆರ್ಎಸ್ಎಸ್ ಪಾಲಿಗೆ ದೊಡ್ಡ ಹಿನ್ನಡೆ. ಆರ್ಎಸ್ಎಸ್ ಬಲು ಆಳಕ್ಕೆ ಬೇರು ಬಿಟ್ಟು ಬಲು ಎತ್ತರಕ್ಕೆ ಮತ್ತು ಗಾತ್ರದಲ್ಲೂ ಬಲು ದೊಡ್ಡದಾಗಿ ಬೆಳೆದಿರುವ ಬೃಹತ್ ಮರ. ಇದನ್ನು ಕಡಿದುರುಳಿಸುವುದು ಕಡು ಕಷ್ಟ, ಸಾಧ್ಯವೇ ಇಲ್ಲ ಎನಿಸುವಷ್ಟು ಕಷ್ಟ. 100 ವರ್ಷ ತುಂಬಿದ ಈ ಮರಕ್ಕೆ ಯಾವ ಕಡೆಯಿಂದ ಹೊಡೆಯಲು ಶುರು ಮಾಡಬೇಕು, ಯಾವ ಹತಾರ ಬಳಸಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದೇ ದೊಡ್ಡ ಸವಾಲು. ಆದರೆ ಈ ಮರಕ್ಕೆ ನೀರು ಗೊಬ್ಬರ ಹಾಕುವವರನ್ನು ನಿಯಂತ್ರಿಸಬಹುದು. ಬೇರುಗಳಿಗೆ ನೀರು ಬಾರದಂತೆ ಮೂಲಗಳನ್ನು ಪತ್ತೆ ಮಾಡಿ ಮೂಲದಲ್ಲಿ ನಿರ್ಮೂಲ ಕೆಲಸಗಳನ್ನು ಕೈಗೆತ್ತಿಕೊಳ್ಳಬಹುದು. ಆರ್ಎಸ್ಎಸ್ ಸಂಘಟನೆಯ ಫಲಾನುಭವಿಗಳು ಬ್ರಾಹ್ಮಣರು, ಬಲಿಪಶುಗಳಾಗುತ್ತಿರುವವರು ಶೂದ್ರರು, ದಲಿತರು ಮತ್ತು ಆದಿವಾಸಿಗಳು. ಬಲಿಪಶುಗಳೇ ಬಂಡೇಳಬೇಕು, ಒಳಗೊಳಗೆ ಕೊರೆಯಲು ಶುರು ಮಾಡಬೇಕು. ಬಹುಶಃ ಈ ಹಿನ್ನೆಲೆಯಲ್ಲಿ ಬಡವರ ಶೋಷಿತರ ಮಕ್ಕಳು ಆರ್ಎಸ್ಎಸ್ ಪಥಸಂಚಲನಕ್ಕೆ ಹೋಗಬೇಡಿ ಎಂದು ಅವರು ಕರೆ ಕೊಟ್ಟಿದ್ದಾರೆ. ಆ ಮೂಲಕ ಇಷ್ಟು ದಿನ ಯಾರನ್ನು ಕಾಲಾಳುಗಳನ್ನಾಗಿ ದುಡಿಸಿಕೊಳ್ತಿದ್ರೋ ಅವರನ್ನು ಎಚ್ಚರಿಸುವ ಕೆಲಸಕ್ಕೆ ಕೈ ಹಾಕಿ ಆರ್ಎಸ್ಎಸ್ಗೆ ಪಾಠ ಕಲಿಸಿದ್ದಾರೆ. ಇನ್ನು ಸಮುದಾಯಗಳಿಗೇನು ಪಾಠ? ಕೆಲವು ವಿಷಯಗಳನ್ನು ದುಬಾರಿಯಾಗಿರುವ ಕಾಂಗ್ರೆಸ್ ಪಕ್ಷದಿಂದ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ. ಈ ಕೆಲಸವನ್ನು ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ವರ್ಗ ಹಾಗೂ ಪ್ರಗತಿಪರರು ಮಾಡಬೇಕಾಗುತ್ತದೆ. ಈ ವಿಷಯದಲ್ಲಿ ಅಲ್ಪಸಂಖ್ಯಾತರು ಅಸಹಾಯಕರು, ಅವರನ್ನು ದೂರಬಾರದು. ಇವರೆಲ್ಲರ ಪೈಕಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜವಾಬ್ದಾರಿ ದೊಡ್ಡದು. ಏಕೆಂದರೆ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಕಾಲಕ್ಕೆ ಬೇರೆಲ್ಲರಿಗಿಂತ ಅವರು ಒಂದು ಸೂತ್ರದಡಿ ಒಟ್ಟಾಗಿದ್ದಾರೆ. ಇದು ಸನಾತನವಾದಿಗಳಿಗೆ ಚೆನ್ನಾಗಿ ಗೊತ್ತಿದೆ. ಅದೇ ಕಾರಣಕ್ಕೆ ಅವರು ಪರಿಶಿಷ್ಟ ಸಮುದಾಯಗಳನ್ನು ಗುರಿಯಾಗಿಸಿಕೊಂಡಿರುವುದು. ತನ್ನ ಮೇಲೆ ಶೂ ತೂರಿ ಬಂದರೂ ಕ್ಷಮಿಸಿ ಕೈ ತೊಳೆದುಕೊಂಡ ಸಿಜೆಐ, ಒತ್ತಡ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ ಚಂಡೀಗಢದ IPS ಅಧಿಕಾರಿ ಪುರನ್ ಕುಮಾರ್, ಗುಂಪು ಹತ್ಯೆಗೆ ಒಳಗಾದ ಉತ್ತರ ಪ್ರದೇಶದ ಅರಿಹುಂ ವಾಲ್ಮೀಕಿ ಮತ್ತು ಪ್ರಿಯಾಂಕರ್ಗೆ ಎಲ್ಲರೂ ದಲಿತರು ಎನ್ನುವುದು ಕಾಕತಾಳೀಯವಲ್ಲ. ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ವರ್ಗ ಹಾಗೂ ಪ್ರಗತಿಪರರು ತಮ್ಮ ನಡುವಿರುವ ಭಿನ್ನಾಭಿಪ್ರಾಯಗಳೆಲ್ಲವನ್ನು ಬದಿಗೊತ್ತಿ ಒಂದಾಗಿದ್ದಾರೆ. ಸರ್ಕಾರದ ಅಕಾಡೆಮಿ, ಪ್ರಾಧಿಕಾರ, ನಿಗಮ ಮಂಡಳಿಗಳ ಸದಸ್ಯತ್ವಕ್ಕೆ ರಾಜಕೀಯ ಪಕ್ಷದ ಕಾರ್ಯಕರ್ತರಂತೆ ಅಪಹಪಿಸುತ್ತಾ ಸಿಗದಿದ್ದಾಗ ಮುನಿಸಿಕೊಳ್ಳುತ್ತಾ ಒಟ್ಟಾಗಿದ್ದಾರೆ. ಭವಿಷ್ಯ ಇನ್ನೂ ಬರ್ಭರವಾಗಲಿದೆ. ಪ್ರಿಯಾಂಕರ್ಗೆ ಪ್ರಕರಣದಲ್ಲಿ ಪರಿಶಿಷ್ಟ ಸಮುದಾಯಗಳು ಮತ್ತು ಪ್ರಗತಿಪರರು ಇನ್ನಷ್ಟು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರೆ ಇನ್ನಷ್ಟು ತ್ವರಿತ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿತ್ತು. ಇನ್ನು ಆಫ್ ದಿ ರೆಕಾರ್ಡ್ ಮಾತನಾಡುವುದಾದರೆ, ಭರವಸೆಯ ನಾಯಕನಾಗಿ ಹೊರಹೊಮ್ಮಿರುವ ಪ್ರಿಯಾಂಕರ್ಗೆ ಮೊದಲಿಗಿಂತ ಹೆಚ್ಚು ಎಚ್ಚರಿಕೆಯಿಂದಾಗಿರಬೇಕು. ಸೈದ್ಧಾಂತಿಕವಾಗಿ ತಾವು ಮಾತ್ರ
ಸ್ಪಷ್ಟತೆಯಿಂದ ಇದ್ರೆ ಸಾಲದು. ನಾಯಕನಾದವನು ತನ್ನೊಂದಿಗೆ ದಂಟನ್ನು ಕೊಂಡೊಯ್ಯಬೇಕು. ಆ ದಂಟಿಗೂ ಅಷ್ಟೇ ಸ್ಪಷ್ಟತೆ, ಬದ್ಧತೆಗಳಿರಬೇಕು. ಪೊಲಿಟಿಕಲ್ ಕರೆಕ್ಟ್ ಆಗಿದ್ದರಷ್ಟೇ ಸಾಲದು, ಪ್ರಾಕ್ಟಿಕಲ್ ಆಗಿ ಕೂಡ ಸರಿ ಇರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಚುನಾವಣಾ ರಾಜಕಾರಣವನ್ನು ಹಗುರವಾಗಿ ಪರಿಗಣಿಸಬಾರದು. 2019ರಲ್ಲಿ ತಮ್ಮ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಏನಾಯಿತು ಎನ್ನುವುದನ್ನು ಆಗಾಗ ನೆನಪಿಸಿಕೊಂಡರೆ ಸಾಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ದಿಲೀಪ್ ಕುಮಾರ್, ಜೀನಿ ಕಂಪನಿಯ ಮಾಲೀಕರು. ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ? ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್, ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್, ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ. ಸೇಫ್ ಲೊಕೇಶನ್ಸ್, ಮಾಡರ್ನ್ ಅಮ್ಯುನಿಟೀಸ್, ಬ್ರೈಟ್ ಫ್ಯೂಚರ್ ಅಶೋರ್ಡ್ ಮತ್ತು ಬಹಳಷ್ಟು. ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಸ್ ಶಂಕರಣ್ಣ, ಸ್ಥಾಪಕರು ಮತ್ತು ಅಧ್ಯಕ್ಷರು, ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್, ಸಂಸ್ಥಾಪಕ ಅಧ್ಯಕ್ಷರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗ. ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ, ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು, ಹುಬ್ಬಳ್ಳಿ, ಧಾರವಾಡ.